ಡಿಸಿಪ್ಲಿನ್ ಹೆಂಗಿರ್ತೀರೋ ನೀವು ಅಷ್ಟು ಚೆನ್ನಾಗಿ ಮುಂದೆ ಹೋಗ್ತೀರಾ. ಸ್ಟೂಡೆಂಟ್ ಮನೆ ಬರೋವರೆಗೂ ನಾನು ಹತ್ಕೊಂಡೇ ಬಂದಿದ್ದೀನಿ. ಏನು ಸಿಗುತ್ತೋ ತಿನ್ನೋದು, ಇಲ್ಲ ಅಂತಂದ್ರೆ ಉಪವಾಸ ನೀರು ಕುಡ್ಕೊಂಡಿರೋದು, ಇದೇ ಮಾಡ್ಕೊಂಡು ಬಂದಿರೋದಾಗ ಅವಳು ಖುಷಿ ಪಡಲಿಲ್ವಾ? ಬೇಕಾಗಿಲ್ಲ ಸರ್, ಅಂಥದ್ದು ರಿಲೇಷನ್ಶಿಪ್ಪೇ ಬೇಕಾಗಿಲ್ಲ. ಯಾರು ನಮಗೆ ಚೆನ್ನಾಗಿ ಬಯಸ್ತಾರೆ ನಾವು ಅವ್ರಿಗೆ ಅದನ್ನೇ ಬಯಸೋಣ. ಅಫ್ಕೋರ್ಸ್, ಯಾಕಂದ್ರೆ ಮೊದಲನೇ ಸರಿಗೆ ಅವರು ನಮ್ಮ ಜೀವನದಲ್ಲಿ ಬಂದಿರ್ತಾರೆ. ಎಲ್ಲರನ್ನ ಕೆಲವೊಬ್ರನ್ನ ಮರೆಯಕ್ಕಾಗಲ್ಲ. ಕೆಲವೊಬ್ರು ನಮ್ಮ ಜೀವನದಲ್ಲಿ ಇರ್ತಾರೆ, ಆಮೇಲೆ ಅವ್ರು ಪದೇ ಪದೇ ನಮ್ಮನ್ನ ಕಾಡ್ತಾ ಇರ್ತಾರೆ, ಮಾತಾಡ್ಸಕ್ ತುಟಿಗಳು ಬರಲ್ಲ. ಕಷ್ಟ. ಪ್ರೊಡ್ಯೂಸರ್ ಗ್ರೇಟ್, ಒಳ್ಳೆ. ಒಬ್ಬ ನನ್ನ ಮಗನೂ ಬರಲಿಲ್ಲ. ನೀನು ಚೆನ್ನಾಗಿದ್ದಾಗ ಮಾತ್ರ ಇದು ನೀನೇನೋ ಆಗ್ತೀಯ ಅಂತ ಯಾರು ನಿಂಗೆ ಬಂದು ಬೆನ್ನು ತಟ್ಟಿ ಮಾಡುವಂತ ಯಾರು ಪ್ರೋತ್ಸಾಹ ಮಾಡಲ್ಲ. ಮಾಡಿರಿ, ನಾವು ನಿಮ್ಮ ಸಿನಿಮಾಗೆ ಏನು ಸಪೋರ್ಟ್ ಮಾಡೋಣ, ನೆಕ್ಸ್ಟ್ ಯಾವ ಸಿನಿಮಾ ಮಾಡ್ತಿರೋ ಮಾಡಿರಿ, ನಾವು ಸಪೋರ್ಟ್ ಮಾಡ್ಕೊಂಡು ನಾವು ನಿಮ್ಮ ಥಿಯೇಟ್ರನ್ನ ನಾವು ಹಾಕ್ತೀವಿ ನಿಮ್ಮ ಸಿನಿಮಾ ಅಂತ. ಪರವಾಗಿಲ್ಲ, ಸಿನಿಮಾ ಚೆನ್ನಾಗಿ ಹೋಯಿತು. ಬಟ್ ನಾನು ಇದುವರೆಗೂ ಅದಾದಮೇಲೆ ಬ್ಯಾಕ್ ಟು ಬ್ಯಾಕ್ ನಾನು ಬ್ಯುಸಿನೇ. 24ವರೆಗೂ 2024ವರೆಗೂ ಬ್ಯುಸಿನೇ ಸಿಕ್ಕಾಪಟ್ಟೆ. ಅದು ಜನತಾ ಬಜಾರ್ ಮಾಡಿದೆ, ಇವಾಗ ಪೋಸ್ಟ್ ಪ್ರೊಡಕ್ಷನ್ ಎಂಡಲ್ಲಿದೆ ಸಿನಿಮಾ. ಅದಾದಮೇಲೆ ಕಠೋರ ಅದಾಯ್ತಾ. ಅದಾದಮೇಲೆ ನೆಕ್ಸ್ಟು #19 ಅಂತ ಮಾಡಿದೆ. #19 ಓಕೆ. ಅದಾದಮೇಲೆ ಅಕ್ಷರ ಅಂತ ಮಾಡಿದೆ. ಟೋಟಲ್ ಇವಾಗ ಒಂದು 4 ಸಿನಿಮಾ ರಿಲೀಸ್ ರೆಡಿ ಇದೆ. ಡೇಟ್ ನೋಡ್ಕೊಂಡು ಕಾಯ್ತಾ ಇದ್ದೀನಿ. ಬಟ್ ಈ ಗ್ಯಾಪಲ್ಲಿ ಅವಮಾನಗಳು ಏನಕ್ಕಾಗತ್ತೆ, ನಮ್ಮ ಇಂಡಸ್ಟ್ರಿಲಿ 100% ನಾವು ಯಾರೋ ದೊಡ್ಡವ್ರನ್ನ ಮೀಟ್ ಮಾಡ್ತೀವಿ ಅಂತಂದ್ರು, ಅವ್ರನ್ನ ಸರ್ಕಮ್ಟೆನ್ಸ್ ಇಲ್ಲಿ ಅವ್ರನ್ನ ಮೀಟ್ ಮಾಡ್ತೀವಿ ಅಂತಂದ್ರು ಸುತ್ತಲೂ ಇರ್ತಾರೆ ಬಾರ್ಡ್ರ್ ಆಗಿ, ಅಕ್ಕಪಕ್ಕ ಹೋಗಿ ನಾವು ಏನಾದರೂ ಇದ್ದೀವಿ ಅಂತ ತೋರಿಸ್ಕೊಳ್ಳೋಕ್ಕೆ ಮಾಡಕ್ಕೆ ಹೋದಾಗ ಯಾರೊಬ್ರು ಬಿಡಲ್ಲ. ಅದು ಯಾಕೆ ಇಲ್ಲಿವರೆಗೂ ಹಾಗೆ ನಡೆಯುತ್ತೆ ಅನ್ನೋದೇ ನನಗೆ ಗೊತ್ತಾಗಲ್ಲ. ತುಂಬಾ ಜನ ಟ್ರೈ ಮಾಡಿದೆ, ಪಕ್ಕದಲ್ಲಿ ಇದು ಹೋಗಿ ಮಾತಾಡೋದಕ್ಕೆ ಟ್ರೈ ಮಾಡಿದ್ರು, ಅಡ್ಡ ಬಂದು ಇದು ಮಾಡಿದ್ರು. ಬಟ್ ಏನಕ್ಕೆ ಹಾಗೆ ಮಾಡ್ತಾರೆ? ನಂದೊಂದು ಆಸೆ ಇತ್ತು, ಒಂದು ಚೆನ್ನಾಗಿ ಏನೋ ನನ್ನ ಸಿನಿಮಾದೊಂದು ಆಗಲಿ, ಹೋಗಿ ತೊಗೊಂಡೋಗಿ ಏನೋ ಮಾಡೋಣ ಅಂತ ತುಂಬ ಹೋರಾಡಿದ್ದೀನಿ. ಪಾಪ ಅಪ್ಪು ಸರ್ ಇದ್ದಿದ್ರೆ ಖಂಡಿತ ನನಗೆ ಸಿಕ್ಕಿರೋದು. ಬಟ್ ನಾನು ಫಸ್ಟ್ ಅಪ್ಪು ಸರ್ನ ನಾನು ಮೀಟ್ ಮಾಡಿದಾಗ ಅಂತಂದರೆ ಅವಾಗಿನ ಕ್ಲಾಬ್ ಆಗಿ ಕೆಲಸ ಮಾಡ್ತಿದ್ದಲ್ಲ, ಅವಾಗ ಅಪ್ಪಾಜಿ ಅವ್ರ ತಂದೆ ಸಮಾಧಿ ನೋಡೋಕೆ ಅಂತ ಶುಕ್ರವಾರ ಬರ್ತಾ ಇದ್ರು. ಅವಾಗ ಫಸ್ಟ್ ಟೈಮ್ ಶೇಕ್ ಹ್ಯಾಂಡ್ ಕೊಟ್ಟು ಅವ್ರ ಹತ್ರ ಮಾತಾಡಿ ಒಳ್ಳೇದಾಗ್ಲಿ ಅಂತ ಅಷ್ಟೇ ಹೇಳಿದ್ ಸರ್. ಅಲ್ಲಿ ಬ್ಯಾಕ್ ನೋಡಿದ್ರೆ, ಹಿಂದೆ ನೋಡಿದ್ರೆ ಅಲ್ಲಿ ಶಿವಣ್ಣಂದು ಫೋಟೋಶೂಟ್ ನಡೀತಾ ಇತ್ತು. ನನಗೆ ಮೊದಲು ಶಿವಣ್ಣನ ಸಿಕ್ಕಾಪಟ್ಟೆ ಕ್ರೇಜು. ಅವ್ರು ಹಿಂಗೆ ಬಂದ್ರೆ ಸ್ಟೈಲಲ್ಲಿ ಬರ್ತಾರೆ. ಯಾಕಂದ್ರೆ ನಿಮ್ದು ಮೊದಲನೇ ಮೂವಿಗೆನೆ ಬಾರಪ್ಪ ಶಿವರಾಜ್ಕುಮಾರ್ ಅಂತ ಹೇಳಿದ್ರಲ್ಲ. ನಿಜ, ಹೌದು. ಅನ್ಕೊಂಡೆ ಆಲ್ವೇಸ್ ಶಿವಣ್ಣ ಫ್ಯಾನು ನನಗೇನು ಅಂತ ಹಂಗೆ ಅನ್ಕೊಂಡೆ. ಅವ್ರು ನೋಡಿದೆ ಖುಷಿ, ಸಿಕ್ಕಾಪಟ್ಟೆ ಖುಷಿ ಆಯಿತು. ಎಷ್ಟು ಫ್ಯಾನ್ ಅಂತಂದರೆ, ನಮ್ಮದು ಡಬ್ಬಿಂಗ್ ನಡಬೇಕಾಗಿತ್ತು ಮಿಸ್ಟರ್ ಪ್ರೇಮಿದು. ಸೊ ಅದು ಲೇಟ್ ಆಯಿತು, ಅವತ್ತು ಪೋಸ್ಟ್ಪೋಂಡ್ ಆಯಿತು. ಶಿವಣ್ಣನ ಫೋಟೋಶೂಟ್ ನಡೀತಿದ್ದೆ, ಅವ್ರು ಡ್ರೆಸ್ ಚೇಂಜ್ ಮಾಡ್ಕೊಂಡು ಕ್ಯಾರೋನಿಂದ ಮೇಲೆ ಕೆಳಗೆ ಹಿಂಗೆ ಬರ್ತಾಯಿದ್ರು. ಅದು ಮುಗಿಯೋವರೆಗೂ ನಾನು ಅವ್ರ ಹಿಂದೆನೇ ಓಡಾಡಿದ್ದೀನಿ. ಎಷ್ಟು ನಮಸ್ಕಾರ ಮಾಡಿದ್ದೀನೋ ಗೊತ್ತಿಲ್ಲ. ಓಕೆ, ಕ್ರೇಜು ಸಿಕ್ಕಾಪಟ್ಟೆ. ಯಾಕಂದ್ರೆ ಅವ್ರ ಸ್ಟೈಲು, ಆ ಸ್ವ್ಯಾಗು ಅದೆಲ್ಲ ನೋಡ್ಕೊಂಡು ಸಣ್ಣ ಸ್ಪೀಡು. ಆಮೇಲೆ ಇನ್ಸ್ಪೆಕ್ಟರ್ ವಿಕ್ರಮ್ ಅಂತ ಸಿನಿಮಾ ನಾನು ಅವಾಗ ನೋಡಿದಾಗ ಸ್ಟಾರ್ಟಿಂಗ್ ಹಿಡ್ಕೊಂಡು ಎಂಡ್ವರೆಗೂ ನಾನು ಅವ್ರ ಥರನೇ ಮಾಡ್ತಾ ಇದ್ದೆ. ಡೈಲಾಗ್ ಸಮೇತ ಎಲ್ಲ ಹೇಳ್ಕೊಂಡು ಬರ್ತಿದ್ದೆ. ಆ ಥರದ್ದೆಲ್ಲ ಫುಲ್ ಪ್ರಾಕ್ಟೀಸ್ ಎಲ್ಲ ಮಾಡ್ಕೊಂಡು. ಕೆಲವರು ಇದ್ದೇ ಇರ್ತಾರೆ ನಮ್ಮ ಇಂಡಸ್ಟ್ರಿನಾಗ, ಬೆಳೆಸೋರು ಅವರೇ ಬಿಡಿಸೋರು ಅವರೇ, ಆ ಸರ್ಕಲಲ್ಲಿ ಇದ್ದೇ ಇರ್ತಾರೆ. ನಿಜ ಸರ್. ಇವಾಗ ಏನು ಗೊತ್ತು, ನಾನು ಎಷ್ಟು ಸಿನಿಮಾ ಮಾಡಿದ್ನ ಸ್ವಲ್ಪ ಇವಾಗ ನನಗೆ ರೀಸೆಂಟಾಗಿ ಗೊತ್ತಾಗಿದ್ದು, 1-2 ಸಿನಿಮಾ ಅನೌನ್ಸ್ ಆಯಿತು. ನನಗೆ ಗೊತ್ತಿಲ್ಲಂಗೆ ಹಿಂದೆ ಮಾತಾಡಿದ್ದಾರೆ, ಅವ್ನು ಯಾಕೆ ಹಾಕ್ಕೊಂಡಿದ್ದೀರಾ, ಅವನೊಬ್ಬ ಐರನ್ ಲೆಗ್ಗು, ಅವ್ನು ಮಾಡಿರೋ ಸಿನಿಮಾ ರಿಲೀಸ್ ಆಗಲ್ಲ ಅಂತ. ಏನು ಹುಟ್ಟಿದ ತಕ್ಷಣ ಏನೋ ಐರನ್ ಲೆಗ್ ಹಾಕೊಂಡ್ ಮುಂದಿರ್ತಾರೆ. ಅದು ಅಷ್ಟು ಬೇಸಿಕ್ ನಾಲೆಜ್ ಇಲ್ವಲ್ಲ ಸರ್ ಅವ್ರಿಗೆ. ಏನು ಗೊತ್ತಾ, ಇನ್ನು ಅದೇ ಜಮಾನದಲ್ಲಿದ್ದಾರೆ, ಇನ್ನು ಅಲ್ಲೇ ಇದ್ದಾರೆ. ಸಿನಿಮಾ ಇವಾಗ ನಾನು ಬೇಕಾದ್ರೆ ಪ್ರೊಡ್ಯೂಸರ್ಗಳು ಡೈರೆಕ್ಟರ್ಗಳು ನಮ್ಮ ಅವರಿಗೆ ಅನುಕೂಲ ಆದ್ರೆ ರಾಜ, ಇಲ್ಲ ಅಂದ್ರೆ ನೀನು ಐರನ್ ಲೆಗ್. ಇವಾಗ ನಾನು ಬೇಕಾದ್ರೆ ನಮ್ಮ ಪ್ರೊಡ್ಯೂಸರ್ಗಳಾಗಲಿ ಡೈರೆಕ್ಟರ್ ನಂಬರ್ ಕೊಡ್ತೀನಿ, ನೀವೇ ಕಾಲ್ ಮಾಡಿ ಕೇಳ್ಕೊಳ್ಳಿ. ನನ್ನ ಕ್ಯಾರೆಕ್ಟರ್ ಏನೋ ನಾನೇನು, ನನ್ನ ಸಿನಿಮಾದಲ್ಲಿ ಒಂದು ಪಾಯಿಂಟ್ ಯಾರಿಗೂ ಪ್ರಾಬ್ಲಮ್ ಮಾಡಿಲ್ಲ. ನಾನು ಏನು ಕೆಲಸ ಇದೆ ಅದೇನು ಕೊಟ್ಟಿದ್ದಾರೋ ನೀಟಾಗಿ ಮುಗಿಸ್ಕೊಟ್ಟು ಬಂದಿದ್ದೀನಿ. ಸಿನಿಮಾ ರಿಲೀಸ್ ಆಗೋಕ್ಕೆ ಸ್ವಲ್ಪ ಅಡೆತಡೆಗಳು ಇರುತ್ತೆ. ಏನೋ ಪೋಸ್ಟ್ ಪ್ರೊಡಕ್ಷನ್ ಸ್ವಲ್ಪ ಕಮ್ಮಿ ಬಜೆಟಲ್ಲಿ ಮಾಡಿರ್ತಾರೆ ಅನ್ಕೊಳ್ಳಿ, ಸ್ವಲ್ಪ ಅದಕ್ಕೇನೋ ಮತ್ತೆ ಸಾಲ ಪಾಪ ಅವ್ರಲ್ವಾ. ಸೊ ನನ್ನ ಹತ್ರ ದುಡ್ಡಿದ್ರೆ ನಾನೇ ಯಾಕೆ ಇದು ಮಾಡ್ಕೊಂಡು ಕೂರ್ತಿದ್ದೆ. ದುಡ್ಡಿದ್ರು ಸಿನಿಮಾ ಮಾಡ್ತೀನಿ ಅನ್ನೋದು ದೊಡ್ಡ ತಪ್ಪೋದು. ಅದಕ್ಕೊಂದು ನಾಲೆಜು, ಒಂದು ಕಲೆ ಅಂತ ಬೇಕು, ಅಷ್ಟಿದ್ರೆ ಮಾತ್ರ ಮಾಡೋಕ್ಕೆ ಸಾಧ್ಯ. ಸೊ ಈ ಕಾರಣಗಳಿಂದ ಸಿನಿಮಾ ರಿಲೀಸ್ ಆಗೋದು ಲೇಟ್ ಆಗುತ್ತೆ, ಲೇಟ್ ಆಗಿದೆ ಕೂಡ. ಅದನ್ನೇ ಇಟ್ಕೊಂಡ್ಬಿಟ್ಟು ನನಗೆ ಸಿಗೋ ಮೊನ್ನೆ ಒಂದು ರೀಸೆಂಟಾಗಿ ಮುಹೂರ್ತ ಕೂಡ ಆಯಿತು ಸಿನಿಮಾ, ಎಲ್ಲೋ ಹಿಂದೆ ಮಾತಾಡಿದ್ದು, ಅವನೇನ್ರಿ ಅವ್ನು ಸಣ್ಣ ಪುಟ್ಟ ಅಲ್ಲಿ ಮಾಡ್ಕೊಂಬಂದು ಅವನೇನು ಕಾಸ್ಟ್ ಮಾಡಿದ್ದೀರಾ ಅಂದ್ರಂತೆ. ನಾನು ಇವಾಗ ಡೈರೆಕ್ಟಾಗಿ ಅವ್ರಿಗೆ ಹೇಳ್ತಿದ್ದೀನಿ, ನೀವು ಯಾರು ಹೇಳಿದಿರೋ ನಿಮ್ಗೆ ಒಳ್ಳೆಯದೇ ಆಗಲಿ, ನಾನು ತಪ್ಪೇನಿಲ್ಲ. ಓಕೆ, ಒಬ್ಬ ಕಲಾವಿದ ಚಿಕ್ಕದೇ ಆಗಲಿ ದೊಡ್ಡದೇ ಆಗಲಿ ಯಾವುದು ಅವಕಾಶ ಸಿಗುತ್ತೋ ಅದನ್ನ ಪರಿಪೂರ್ಣವಾಗಿ ಮಾಡಬೇಕನ್ನೋದೇ ಅವನ ಉದ್ದೇಶ ಆಗಿರುತ್ತೆ ಹೊರತು ಇಲ್ಲಿ ಯಾರು ಮೆಚ್ಚೋಕ್ಕೋಸ್ಕರ ಅಲ್ಲ.
ನಾವು ಪಟ್ಟಿರೋ ಕಷ್ಟಗಳು ಏನು ಅಂತ ನಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಒಂದು ಪಾಯಿಂಟ್, ನಿಮಗೆ ಒಳ್ಳೇದು ಮಾಡೋಕ್ಕಾಗದೆ ಹೋದ್ರೂ ಪರವಾಗಿಲ್ಲ, ಕೆಟ್ಟದ್ದು ಮಾತ್ರ ಯಾರಿಗೂ ಬಯಸ್ಬೇಡಿ. ನೀವು ಅವ್ರು ಏನಂದ್ರೆ ಇನ್ನೊಬ್ರು ಬಾಲ ಹಿಡ್ಕೊಂಡ್ ಬಂದಿರ್ತಾರೆ, ಅವ್ರಿಗೆ ಗೊತ್ತಿರುತ್ತೆ. ಇವಾಗ ನೋಡಿ, ಧನಂಜಯ ಸರ್ಗೂ ಐರನ್ ಲೆಗ್ಗೆ ಅಂತಂದ್ರು, ಕಿಚ್ಚ ಸರ್ಗೂ ಅವಾಗ ಹೇಳಿದ್ರು. ಬಟ್ ಇವಾಗ ಇಬ್ರು ಎಲ್ಲಿದ್ದಾರೆ ಮತ್ತೆ? ಅದನ್ನ ಯೋಚನೆ ಮಾಡಿ. ಯಾರನ್ನೂ ಕೀಳರ ಮೇಲೆ ನೋಡಲೇಬೇಡಿ. ಫಸ್ಟ್ ಅದನ್ನ ಬಿಟ್ಬಿಡಿ. ಇನ್ನೂ ಅಲ್ಲೇ ಇದ್ದಾರೆ. ಸಿನಿಮಾಗಳು ದೊಡ್ಡದಾಗ್ತಾ ಇದೆ, ಕಥೆಗಳು ದೊಡ್ಡದಾಗ್ತಿದೆ, ಬ್ಯಾರಿಯರ್ ದಾಟಿ ನಮ್ಮ ಸಿನಿಮಾಗಳು ಹೋಗ್ತಾ ಇದೆ. ಅದ್ರ ಬಗ್ಗೆ ಫೋಕಸ್ ಮಾಡಿ ಏನಾದ್ರು ಇಂಡಸ್ಟ್ರಿ ಕೊಡುಗೆ ಕೊಡೋದ್ರ ಬಗ್ಗೆ ಯೋಚನೆ ಮಾಡಬೇಕೆ ಹೊರತು ಇವ್ನು ಯಾಕೆ ಬಂದ, ಇವ್ನು ಯಾಕೆ ಬೆಳೆಸ್ಬೇಕು, ಇವ್ನು ಯಾಕೆ ಮಾಡ್ಬೇಕು. ಅಲ್ಲ, ಒಂದ್ ಮೂವಿ ಮಾಡಿದ್ರೆ ಯಾರನ್ನಾಗಿರ್ಲಿ ಹೀರೋ, ಒಂದ್ ಮೂವಿ ಮಾಡಿದ್ರೆ ಎಷ್ಟೋ ಕುಟುಂಬಗಳು ನಡೀತವೆ. ಎಷ್ಟೋ ಜನರು ಥಿಯೇಟರ್ದಾಗಿರ್ಲಿ, ಪ್ರೊಡಕ್ಷನ್ದಾಗಿರ್ಲಿ, ಪೋಸ್ಟ್ ಪ್ರೊಡಕ್ಷನ್ದಾಗಿರ್ಲಿ, ಹೌದು ನಿಜ, ಎಷ್ಟು ಜನರದ ಲೆಕ್ಕನೇ ಇಲ್ಲ. ನಿಜ. ಅದೆಲ್ಲ ಅದು ಏನಕ್ಕೆ ಇವ್ರಿಗೆ ಆಡೋ, ಮತ್ತು ಇವರು ಇವಾಗ ಬರೋ ತುಂಬ ಜನ ಅಲ್ಲ, ಸ್ವಲ್ಪ ಡೈರೆಕ್ಟರ್ಗಳಿದ್ದಾರೆ, ಅವರು ಹಾಗೇನೆ. ಅವ್ರೇನೋ ಹೇಳಿದಂಥ ಮಾತ್ರಕ್ಕೆ ನಮ್ಮನ್ನು ಬೇರೆ ಥರ ನೋಡಿಬಿಟ್ಟು ನಮ್ಮನ್ನ ಆ ಸಿನಿಮಾದಿಂದ ಇದು ಮಾಡೋದು. ಒಂದು ಸಿನಿಮಾ ನಂಗೆ ಸಿಕ್ಕಿತ್ತು 23ರಲ್ಲಿ, ಟೈಟ್ಲ್ ಬೇಡ, ಅದು ನಾನು ಜಿಮ್ಮಿಗೆ ಅಂತ ಸಾಲ ಮಾಡಿಕೊಂಡು ಅವರು ಒಂದು 5,000 ಕೊಟ್ಟಿದ್ರು. ಓಕೆ ಫೈನ್, ಆಯಿತು, ಮಾಡಿದೆ. ನಾನು ನನ್ನ ಸಾಲ ಇಟ್ಕೊಂಡು ಜಿಮ್ಗೆಲ್ಲ ಹೋಗಿ ಬಾಡಿ ರೆಡಿ ಮಾಡ್ಕೊಂಡಿದ್ದೆ. ಅವರೇನೇ ಎದ್ದಿರ್ತಿರಲಿಲ್ಲ. ನಾನೇ ಆಫೀಸ್ಗೆ ಹೋಗಿ 6:30 ಅಥವಾ 7 ಗಂಟೆಗೆ ಹೋಗಿ ನಾನೇ ಬಾಗಿಲು ತಟ್ತಾಯಿದ್ದೆ. 6 ತಿಂಗಳು ಟ್ರಾವೆಲ್ ಮಾಡಿದ್ದೀನಿ ಸಿನಿಮಾ ಅವ್ರ ಜೊತೆನೇ. ಕೊನೆಗೆ ಎಂಡ್ ಮೂಮೆಂಟೇ ಪ್ರೊಡ್ಯೂಸರ್ಗೂ ಹೇಳಿಲ್ಲ. ನಾನು ಬೇಡ ಅಂತ, ಪ್ರೊಡ್ಯೂಸರ್ ಬೇಡ ಅಂದಿದ್ದಾರೆ ಅಂತ ನನಗೆ ಹೇಳ್ಬಿಟ್ಟು ಬೇರೆಯವ್ರನ್ನ ಹಾಕಿ ಸಿನಿಮಾ ಮಾಡಿದ್ರು. ಬಟ್ ನಾನು ಎಷ್ಟು ಹತ್ತಿದ್ದೀನಿ ಅಂತಂದರೆ, ಸುಮಾರು ಕನಸ್ಕೊಂಡಿದ್ದೀನಿ ಆ ಸಿನಿಮಾದಿಂದ. ಕಥೆ ಚೆನ್ನಾಗಿತ್ತು, ಚೆನ್ನಾಗಿ ಮಾಡಿದ್ದಾರೆ ಅಂತ. ಬಟ್ ಇವಾಗ ಏನಾಯಿತು, ಆ ಸಿನಿಮಾ ಏನೂ ಆಗಿಲ್ಲ. ಒಳ್ಳೆಯವರು ಮನಸ್ಸು ನೋಯಿಸಿದ್ರೆ ಕರ್ಮ ಅನ್ನೋದು ಬಿಡಲ್ಲ. ಹಾಗೆ ಅದು ಯಾರಿಗೂ ಅರ್ಥನೇ ಆಗ್ತಾಯಿಲ್ಲ. ಸರ್, ನನ್ನ ಸಿನಿಮಾ ನೋಡಿ, ನನ್ನ ಬಿಲ್ಡಿಂಗ್ ಮೇಲಿಂದ ಜಿಗಿಸ್ತೀರಾ, ಜಂಪ್ ಮಾಡಿಸ್ತೀರಾ, ನಾನು ಧಾರವಾಡ ಜಿಗಿತೀನಿ. ಏನು ಬೇಕು ಅದು ಮಾಡ್ತೀನಿ. ಕಲೆಗಾರನ್ಗೇನ್ರಿ? ಬಟ್ ಇವಾಗ ಏನಾಗಿದೆ ಅಂದರೆ, ಕಲೆ ಅಂದರೆ ಇನ್ಸ್ಟಾಗ್ರಾಮ್, ಹಾಯ್ ಅಮುಕ್ ಡುಮುಗ್ ಇದು ಆಗ್ಬಿಟ್ಟಿದೆ ಇವಾಗ 100%. ನಾನು ಹೇಳ್ತೀನಿ, ಅವಳು ಯಾರೋ ಸಾಂಗ್ನ ಹಾಡೋದು ಹುಡುಗಿ, ಬಿಡಿ ಪಾಪ ಹೆಣ್ಮಗಳು ಏನೋ ಹಾಡಿದ್ಲು, ಓಕೆ, ಬೇರೆ ವಿಚಾರ. ರಾಗ ತಾಳ ಅದನ್ನ ಹಿಡ್ಕೊಂಡು ನಮ್ಮ ಜನಗಳು ಎತ್ತಿ ಕೂರಿಸ್ಬೇಕಾ? ಅದು TV ಚಾನಲು, ನ್ಯೂಸ್ ಎಲ್ಲ ಬೇಕಾ ಸರ್? ಎಲ್ಲಿ ಹೋಗ್ತಿದೆ, ಏನು ದಾರಿ ತೋರಿಸ್ತಿದ್ದೀರಾ, ಸಮಾಜಕ್ಕೆ ಏನು ಹೇಳಕ್ಕೆ ಹೊರಟಿದ್ದೀರಾ, ಏನಿದೆ ಯೂಸ್ ಅಲ್ಲಿಂದ? ಒಳ್ಳೆ ಕಲಾವಿದರು ಯಾರಿದ್ದಾರೆ ಪುಷ್ ಮಾಡಿ, ಅವ್ರಿಗೆ ಒಂದು ಲೈಫ್ ಆಗುತ್ತೆ, ಸಿಗುತ್ತೆ, ನಿಮ್ ನೆನೆಸ್ಕೊಂಡು ಅನ್ನ ತಿಂತಾರೆ ಸಾಯೋವರೆಗೂ, ನಮ್ಗೆ ಇಂಥವ್ರು ಮಾಡಿದ್ರು ಅಂತ. ನಾನು ಇವಾಗ ಒಂಚೂರು ನಾನು ಊಟ ಮಾಡ್ತಿದ್ದೀನಿ ಅಂತ ಕಾರಣ ಯಾರು? ನನಗೆ ಯಾರು ಬೇಸ್ಮೆಂಟ್ ಕೊಟ್ಟರು? ಫಸ್ಟ್ ನಮ್ಮ ಅಣ್ಣ ಬೇಸ್ಮೆಂಟ್ ತಳೆದ್ರು, ಆಮೇಲೆ ಮಾಸ್ಟ್ರು, ಆಮೇಲೆ ಸ್ನೇಹಿತರು. ಇವಾಗ ಎದುರುಗಡೆ ಇಲ್ಲ ಕೂತಿದ್ದೆ ಸಂದೀಪ್ ಅಂತ, ರೀಸೆಂಟ್ ಟೈಮಲ್ಲೇ ಸಿಕ್ಕಿ ನನಗೆ ತುಂಬ ಸಹಾಯ ಮಾಡಿದ್ದಾರೆ. ಅವ್ರು ನಾನು ಮರೆಯೋಕ್ಕಾಗಲ್ಲ. ಆಗ ನನಗೆ ಫ್ರೆಂಡ್ಸು ಇದ್ದಾರೆ, ಕಿರಣ್, ಅಶ್ವಥ್, ಮಲ್ಲಿಕಾರ್ಜುನ್, ಮಂಜು, ಪುಂಡ್ಲಿಕ್, ಈರಣ್ಣ, ಈ ಥರ ಫ್ರೆಂಡ್ಸ್ ಇದ್ದಾರೆ. ಕಷ್ಟ ಅಂತ ಬಂದಾಗ ಸ್ವಲ್ಪ ಏನೋ ಹೆಲ್ಪ್ ಮಾಡಿದ್ದಾರೆ. ನಾನು ಅವ್ರನ್ನ ಮರೆಯೋಕ್ಕಾಗಲ್ಲ. ಈ ಥರದ್ದೆಲ್ಲ ನಾನು ಹರಸಾಹಸ ಮಾಡ್ಕೊಂಡು ಕಲೆನ ನಂಬಿ ಅದ್ರ ಮೇಲೆ ಡಿಪೆಂಡ್ ಹಾಕೊಂಡು ಬರ್ತಿರ್ಬೇಕಾದ್ರೆ ಸೆಂಟ್ರಲ್ಲಿ ಇನ್ಸ್ಟಾಗ್ರಾಮು ಈ ಥರ ಬಂದ್ಬಿಟ್ಟು ಅವ್ರದ್ದು ಎಲ್ಲೆಲ್ಲಿ ಕೂರಿಸ್ತಾರೆ ಗೊತ್ತಾ ಸರ್? ಅವ್ರ ಡಿಮ್ಯಾಂಡ್ ಗೊತ್ತಾ? ಒಂದು ಪ್ರಮೋಷನ್ಗೆ ಆ ಥರ ಡಿಮ್ಯಾಂಡ್ಸ್ಗಳು. ಈ ಥರ ಕಲೆ ನಂಬ್ಕೊಂಡು ಅದ್ರ ಬಗ್ಗೆ ಡಿಪೆಂಡೆಂಟ್ ಆಗಿ ನ್ಯಾಯವಾಗಿ ಕೆಲಸ ಮಾಡೋರಿಗೆ ಬೆಲೆ ಇಲ್ಲ. ಇದು ಯಾಕೆ ಆಗ್ತಾ ಇದೆ? ಅಕ್ಕಪಕ್ಕದಲ್ಲಿ ನೋಡಿ, ಹೊಸಬ್ರಿಗೆ ಹೆಂಗೆ ಇದು ಮಾಡ್ತಾರೆ, ಹೆಂಗೆ ಸಪೋರ್ಟ್ ಮಾಡಕ್ಕೆ ಬರ್ತಾರೆ.